ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ನಾನು ಇವತ್ತು ತಂದಿರುವಂಥ ವಿಡಿಯೋ ಎಲ್ಲರಿಗೂ ತುಂಬ ಹೆಲ್ಪ್ ಆಗಲಿ ಅಂತ ಹೇಳಿ. ಯಾಕೆಂದರೆ ತುಂಬ ಜನ ನನಗೆ ಕಾಲ್ ಮಾಡಿ ಜಾಬಿಗೋಸ್ಕರನೇ ತುಂಬ ಕಡೆಯಿಂದ ಕಾಲ್ ಮಾಡಿ ಕೇಳ್ತಾ ಇದ್ದೀರಿ. ಇದರಲ್ಲಿ ತುಂಬ ನಮ್ಮ ಸಕ್ಸಸ್ ಏನಂತ ಹೇಳಿದರೆ, ಸುಮಾರು ನಾವು 7-8 ವಿಡಿಯೋಗಳಿಂದ ನಿಮ್ಮ ಜಾಬ್ ರಿಲೇಟೆಡ್ಗೋಸ್ಕರನೇ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅಲ್ಲಿಂದ ನಿಮಗೆ ಎಷ್ಟೋ ಗವರ್ನಮೆಂಟ್ ಜಾಬ್ ಇರ್ಬೋದು, ನಿಮ್ಮ ಡ್ರೀಮ್ ಜಾಬ್ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟು ಸೆಕ್ಟರ್ಸ್ಗಳು ಯಾವ್ಯಾವ ಥರದ್ರಿಂದನೂ ನಿಮಗೆ ಜಾಬ್ ಆಪರ್ಚುನಿಟೀಸು ಬರೋ ಅಂಥದ್ದು ಖಂಡಿತ ಆಗುತ್ತೆ ಅಂತ ತುಂಬ ಕಡೆಗೆ ಗವರ್ನಮೆಂಟು ತನ್ನ ಜಾಬ್ ಎಲ್ಲೆಲ್ಲಿ ಅವಕಾಶಗಳಿದೆಯೋ ಎಲ್ಲವನ್ನೂ ಓಪನ್ ಮಾಡ್ತಾ ಇದೆ. ನೀವು ಎಲ್ಲರೂ ಯಾರೆಲ್ಲ ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರೋ, ಡೈಲಿ ನ್ಯೂಸ್ ಪೇಪರ್ ನೋಡೋದನ್ನ, ಡೈಲಿ ನ್ಯೂಸ್ ಅನ್ನ ವಾಚ್ ಮಾಡೋದನ್ನ ಫ್ರೆಂಡ್ಸ್ಗಳಿಂದಾಗ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ಗಳಿಂದಾಗ್ಲಿ, ಆ ಹಳ್ಳಿನಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇಂಟರ್ನೆಟ್ಟಿಂದಾಗಲಿ ತುಂಬ ನಿಮಗೆ ಜಾಬ್ ಆಪರ್ಚುನಿಟಿ ಬಂದಿರೋವಂಥದ್ದು, ಓಪನ್ ಆಗಿರೋವಂಥದ್ದು, ಅದರಲ್ಲೂ ಗವರ್ನಮೆಂಟ್ ಜಾಬು ಕಾಲ್ ಫಾರ್ ಆಗಿರೋದು ತುಂಬ ಡಿಪಾರ್ಟ್ಮೆಂಟ್ಗಳಿಂದ ಬಂದಿದೆ. ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ಸೆಕೆಂಡ್ PUC ಓದಿರೋರ್ಗೂ ಕೂಡ ಗವರ್ನಮೆಂಟ್ ಕಡೆಯಿಂದ ಜಾಬ್ ಆಪರ್ಚುನಿಟಿನ ತುಂಬಾನೇ ಕಾಲ್ ಫಾರ್ ಆಗಿದೆ. ದಯವಿಟ್ಟು ನಿಮ್ಮ ಅಪ್ಲಿಕೇಶನ್ಸ್ಗಳನ್ನ ಹಾಕೋದ್ರಲ್ಲಿ ಹ್ಯಾಮರ್ಬೇಡಿ. ಅಯ್ಯೋ ನಮಗೆಲ್ಲ ಸಿಗುತ್ತಾ, ಬರುತ್ತಾ, ದಕ್ಕತ್ತಾ, ಇದು ಎಲ್ಲ ನೆಗೆಟಿವಿಟೀಸ್ನ ಸೈಡಿಗೆ ಇಟ್ಬಿಟ್ಟು ನೀವು ಯಾವ ಡಿಪಾರ್ಟ್ಮೆಂಟಿಗೆ ನೀವು ಹೋಗಬೇಕು, ಏನನ್ನ ನೀವು ಓದಿರ್ತೀರಿ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ದೆ ಮಾಡಿ ಅಂತ ಹೇಳ್ತಾ ಇರೋವಂಥದ್ದು. ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀರಿ ಜಾಬಿಗೋಸ್ಕರನೇ. ಅದರಲ್ಲಿ ತುಂಬ ಜನ ಏನು ಅಂತ ಹೇಳಿದ್ರೆ, ನಾವು ಯಂತ್ರದ ಬಗ್ಗೆ ಕೊಟ್ಟಿದ್ವಿ. ಯಂತ್ರ ಯಾವ ಯಂತ್ರ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತ ಯಂತ್ರ. ಸೂರ್ಯನಿಗೆ ಸಂಬಂಧ ಅಂತ ಹೇಳಿದ್ರೆ ಅಧಿಕಾರ ಪ್ರಾಪ್ತಿಗೆ ಅದು ನಮ್ಗೆ ಬೇಕಾಗಿರುವಂತ ಯಂತ್ರ. ಈ ಯಂತ್ರದ ಬಗ್ಗೆ ನಾವು ಸಾಕಷ್ಟು ಜನರಿಗೆ ಹೇಳಿದಾಗ ಸಿಗ್ತಾ ಇಲ್ಲ, ದೊರಕ್ತಾ ಇಲ್ಲ, ಈ ತರನೇ ಹೇಳ್ತಾ ಇದ್ರು. ಸಾಮಾನ್ಯ ಓಲ್ಡ್ ವಿಡಿಯೋಸ್ ಅನ್ನ ಸರ್ಚ್ ಮಾಡಿದ್ರೆ ಸಿಗೋದು. ಸ್ವಲ್ಪ ನೀವು ಕೂಡ ಪೇಷನ್ಸ್ ಇಟ್ಕೊಂಡು ನೋಡ್ಬೇಕಾಗತ್ತೆ. ಸೊ ಪರವಾಗಿಲ್ಲ, ಅದಕ್ಕಂತಾನೆ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತಾನೆ ಮತ್ತೊಮ್ಮೆ ನಾನು ಈ ವಿಡಿಯೋದಲ್ಲಿ ಸೂರ್ಯ ಯಂತ್ರವನ್ನ ನಾನು ನಿಮ್ಗೆಲ್ಲರಿಗೂ ತಗೊಂಡು ಬಂದಿದ್ದೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಾನು ಫೋಟೋವನ್ನ ಕೊಡ್ತೀನಿ. ಈ ನಿಮ್ಮ ಹತ್ರ ಏನು ಭೋಜಪತ್ರ ಇಟ್ಕೊಂಡು ಅದನ್ನ ನಾವು ಅಷ್ಟಗಂಧ ದ್ರಿಂದನೇ ನಾವು ಬರೆದು ನಾವು ರೆಡಿ ಮಾಡಿ ಕೊಡುವಂಥದ್ದು. ಆದ್ರೆ ನಿಮ್ಗೆಲ್ಲರಿಗೂ ಸುಲಭ ಆಗ್ಲಿ ಅಂತ ಹೇಳಿ ನಾನು ನಿಮಗೆ ವೈಟ್ ಶೀಟಲ್ಲಿ ರೆಡ್ ಇಂಕ್ ಅಲ್ಲಿ ನೀವು ಈ ಸೂರ್ಯ ಯಂತ್ರವನ್ನ ಬರೆದು, ನೀವು ನಿಮ್ಮ ಹೆಸರು ಮತ್ತೆ ನೀವು ಯಾವುದು ಜಾಬಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರೋ ಆ ಜಾಬಿನ ಕೆಳಗಡೆಗೆ ನೀವು ಬರ್ಕೊಂಡು ಈ ಸೂರ್ಯ ಯಂತ್ರಕ್ಕೆ ದೇವರ ಮುಂದೆ ಇಟ್ಕೊಂಡು ನೀವು ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತ ಹೇಳಿ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಎಲ್ಲವನ್ನು ಹಾಕಿ ನೀವು ದಿನನಿತ್ಯವೂ ನಿಮ್ಮ ಸಂಕಲ್ಪವನ್ನ ಸಮೇತ ಹೇಳ್ಕೊಂಡು ಆ ಪೂಜೆಯನ್ನ ಆ ಯಂತ್ರಕ್ಕೆ ಮಾಡುವಂಥದ್ದು. ಅಷ್ಟೇ ಅಲ್ಲ, ನೀವು ಮಲಗುವಂತ ರಾತ್ರಿ ಹೊತ್ತು ನೀವು ಮಲಗುವಂತ ದಿಂಬಿನ ಕೆಳಗೆ ಈ ಇಟ್ಕೊಂಡು ಯಾವುದು ಯಂತ್ರವನ್ನ ಇಟ್ಕೊಳ್ಳುವಂಥದ್ದು ಕೂಡ ಮಾಡ್ಕೊಳ್ಳಿ. ಹಾಗೆ ನಿಮ್ದು ಲ್ಯಾಪ್ಟಾಪು, ಮೊಬೈಲು, ಕಾರು, ಇನ್ನು ಎಲ್ಲೆಲ್ಲಿ ಬೇಕಾದ್ರೂ ಈ ಯಂತ್ರವನ್ನ ನೀವು ಸ್ಕ್ರೀನ್ ಸೇವರ್ ಆಗಿ ನೀವು ಇಟ್ಕೊಳ್ಬಹುದು. ಈ ಯಂತ್ರ ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು. ಸೂರ್ಯ ಅಂತ ಅಂದ್ರೇನೆ ನಮಗೆ ಅಧಿಕಾರ ಪ್ರಾಪ್ತಿ. ಸೊ ಇದನ್ನ ನೀವು ಮಾಡ್ತಾ ಬನ್ನಿ. ಇದರೊಟ್ಟಿಗೆ ಬೆಳಿಗ್ಗೆ ಹೊತ್ತು ಯಾರೆಲ್ಲ ಹುಡುಗರು, ಗಂಡಸರು ಯಾರೆಲ್ಲ ಇದ್ದೀರೋ, ನೀವು ಬೆಳಿಗ್ಗೆ ಎದ್ದ ತಕ್ಷಣನೇ ಸೂರ್ಯನಿಗೆ ಮಡಿ ಉಟ್ಟು ಅರ್ಘ್ಯವನ್ನ ಕೊಡಿ. ಸೂರ್ಯನಿಗೆ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತ ಹೇಳಿ ಅರ್ಘ್ಯವನ್ನು ಕೊಡೋ ಅಂಥದ್ದು. ಇದ್ರ ಜೊತೆನಲ್ಲಿ ಯಾರೆಲ್ಲ ಗವರ್ನಮೆಂಟ್ ಜಾಬಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರೋ ಅವರು ಏನ್ ಮಾಡಬೇಕು, ಭಾನುವಾರದ ದಿನ ಎಲ್ಲ ದೇವಸ್ಥಾನದಲ್ಲೂ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿಸಿರ್ತಾರೆ. ಅಂಥದ್ರಲ್ಲಿ ಸೂರ್ಯನಿಗೆ ಅಭಿಷೇಕವನ್ನು ಮಾಡಿಸಿ ಸೂರ್ಯನಿಗೆ 1 ಹಿಡಿ ಗೋಧಿಯ ದಾನವನ್ನ ಮಾಡುವಂಥದ್ದು. ಅಂದ್ರೆ ನಿಮಗೆ 1 ಹಿಡಿ ಅಂತ ಲೆಕ್ಕ ಬರಲಿಲ್ಲ ಅಂದ್ರೆ 100, 150, 250 ಯಥಾಶಕ್ತಿ ನೀವು ಗೋಧಿಯನ್ನ
ದಾನದ ರೂಪದಲ್ಲಿ ಅಂದ್ರೆ ಆ ನವಗ್ರಹಕ್ಕೆ ನಾವು ಆ ಗೋಧಿಯನ್ನು ಕೊಟ್ಟು ಅಭಿಷೇಕವನ್ನ ಮಾಡಿಸ್ಕೊಂಡು ಬಂದ್ರೆ ನಿಮಗೆ ಏನಾಗುತ್ತೆ, ನೀವು ಹಾಕುವಂತ ಅಪ್ಲಿಕೇಶನ್ಗೆ ಯಾವುದೇ ತರದ ಒಂದು ಲೋಪ ದೋಷಗಳಿದ್ರೆ ಅಡೆತಡೆಗಳಿದ್ರೆ ಕ್ಲಿಯರ್ ಆಗತ್ತೆ ಅಂತ ಹೇಳಿ. ಸೊ ನೀವು ಯಂತ್ರವನ್ನ ಪೂಜೆ ಮಾಡುವಾಗ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡೇನೆ ನೀವು ಇದನ್ನ ಪೂಜೆ ಮಾಡಬೇಕಾಗಿರುವಂಥದ್ದು. ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ಕೂಡ ಇನ್ಫಾರ್ಮೇಶನ್ ಬಂದಿದೆ. ಇಲ್ಲಿ ನಾವು ಯಾವುದೇ ಒಂದು ನಮ್ಮ ಚಾನಲ್ ಅಲ್ಲಿ ಎಲ್ಲೆಲ್ಲಿ ಬಂದಿದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಯಾರೆಲ್ಲ ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರೋ ನೀವು ನಿಮ್ಮ ಒಂದು ಅವೇರ್ನೆಸ್ ಇಟ್ಕೋಬೇಕು. ಒಂದು ಪೇಪರ್ ನೋಡೋ ಅಂಥದ್ದು, ನ್ಯೂಸ್ ನೋಡೋ ಅಂಥದ್ದು, ಫ್ರೆಂಡ್ಸ್ಗಳು ಕನೆಕ್ಷನ್ ಅಲ್ಲಿ ಇಟ್ಕೊಳ್ಳೋ ಅಂಥದ್ದು, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರೋವಂಥದ್ದನ್ನ ನೋಡ್ತಾ ಅಪ್ಲಿಕೇಶನ್ ಹಾಕಿ ಖಂಡಿತ ಆಗತ್ತೆ. ಇದ್ರ ಒಟ್ಟಿಗೆ ನಾನು ತುಂಬಾ 2 ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ. ಅದು ಕೂಡ ನೀವು ನಮ್ಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಪರವಾಗಿಲ್ಲ, ಇಲ್ಲೇ ಹೇಳ್ತಾ ಇದ್ದೀನಿ. ಸತ್ಯಮೇವ ಜಯತೆ ಅನ್ನುವಂಥ ವೇದಿಕ್ ಸ್ವಿಚ್ ವರ್ಡ್ ಅನ್ನ ನೀವು ಒಂದು ವೈಟ್ ಶೀಟ್ ತಗೊಳ್ಳಿ. ಇಲ್ಲಿ ನಾನು ಯಂತ್ರ ಬರ್ದಿದ್ದೀನಿ, ಆದ್ರೆ ವೈಟ್ ಶೀಟ್ ತಗೊಳ್ಳಿ, ಸತ್ಯಮೇವ ಜಯತೆ ಅಂತ ಬರೀರಿ. ನಿಮ್ಮ ಇಂಟೆನ್ಷನ್ ಏನು, ಯಾವ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು, ಯಾವ ಒಂದು ಗವರ್ನಮೆಂಟ್ ಜಾಬ್ ಅನ್ನ ನೀವು ತಗೊಳ್ಬೇಕು, ಅದನ್ನ ಇಂಟೆನ್ಷನ್ ಸಮೇತ ಇಟ್ಕೊಂಡು ಸತ್ಯಮೇವ ಜಯತೆ ಅಂತ ಹೇಳಿ ನನಗೆ ಗವರ್ನಮೆಂಟ್ ಜಾಬ್ ಸಿಕ್ಕಿದೆ ಅಂತ ಹೇಳಿ ನೀವು ಬರಿತಾ ಹೋಗ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಅಶೋಕ ಸ್ತಂಭ ಅಂತ ಹೇಳಿ ಆ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನು ಕೂಡ ನೀವು ಒಂದು ವೈಟ್ ಶೀಟ್ ಅಲ್ಲಿ ಬರೆದು ಆ ಇಂಟೆನ್ಷನ್, ಯಾವ ಡಿಪಾರ್ಟ್ಮೆಂಟಿಗೆ ನೀವು ಹೋಗ್ಬೇಕು, ಯಾವ ಕಡೆಯಿಂದ ನೀವು ಒಂದು ಗವರ್ನಮೆಂಟ್ ಜಾಬ್ ಅಲ್ಲಿ ನೀವು ಇರೋ ತರ ನಿಮ್ಗೆ ಆ ಬೈ ಚಾನ್ಸ್ ಈಗ ಎಷ್ಟೋ ಕಡೆಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಯೂನಿಫಾರ್ಮ್ಗಳಿರುತ್ತೆ. ಆ ಯೂನಿಫಾರ್ಮ್ ನ ನೀವು ಹಾಕೊಂಡಿರುವಂಥದ್ದು, ನಿಮ್ಮ ಕೊಲೀಗ್ಸ್ ಜೊತೆ ನೀವು ಇರೋವಂಥದ್ದು, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ನೀವು ಕೆಲಸ ಮಾಡುವಂಥದ್ದು, ಸ್ಯಾಲರಿ ಬಂದಾಗ ನೀವು ಖುಷಿ ಪಡುವಂಥದ್ದು ಎಲ್ಲವನ್ನು ಹೇಳಿ ನೀವು ಇದನ್ನ ವಿಶ್ ಮಾಡ್ತಾ ಹೋಗಿ. ಸತ್ಯಮೇವ ಜಯತೆ ಮತ್ತು ಅಶೋಕ ಸ್ತಂಭ ಅನ್ನುವಂಥದ್ದು ತುಂಬಾ ಪವರ್ಫುಲ್ ಆಗಿರುವಂತ 2 ವೇದಿಕ್ ಸ್ವಿಚ್ ವರ್ಡ್ಗಳು. ಈಗೀಗ ನೋಡ್ತಾ ಇರುವಂತ ತುಂಬಾ ಹೊಸ ಸಬ್ಸ್ಕ್ರೈಬರ್ಸ್ಗಳಿಗೆ, ಹೊಸ ವ್ಯೂವರ್ಸ್ಗಳಿಗೆ ಓಲ್ಡ್ ವಿಡಿಯೋನ ಸರ್ಚ್ ಮಾಡಕ್ಕಾಗ್ತೇನೆ. ತುಂಬಾ ಜನ ಫೋನ್ ಮಾಡಿ ಕೇಳ್ತಿರೋದ್ರಿಂದ ನಿಮ್ ಎಲ್ಲರಿಗೋಸ್ಕರ ನಾನು ಈ ಒಂದು ಸೂರ್ಯ ಯಂತ್ರವನ್ನು ಹಾಗೂ ಸತ್ಯಮೇವ ಜಯತೆ ಹಾಗೂ ಅಶೋಕ ಸ್ತಂಭ ಅನ್ನುವಂತ ಈ ಒಂದು 2 ವೇದಿಕ್ ಸ್ವಿಚ್ ವರ್ಡ್ ಅನ್ನ ನಿಮಗೋಸ್ಕರ ತಗೊಂಡ್ ಬಂದಿದ್ದೀನಿ. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ ಅವೈಲಬಲ್ ಇದೆ, ಇದನ್ನ ನಮ್ಮ ಕಡೆಯಿಂದ ನಾವಂತೂ ಕ್ರಿಸ್ಟಲ್ ಸೇಲ್ ಮಾಡ್ತಾ ಇಲ್ಲ. ನಿಮಗೆ ಕ್ರಿಸ್ಟಲ್ ಡೀಲರ್ಸ್ಗಳು ಅಥವಾ ಮೆಟಾಫಿಸಿಕಲ್ ಸ್ಟೋರ್ಗಳು ಎಲ್ಲಾದ್ರೂ ಇತ್ತು ಅಂದ್ರೆ ಅಮೆಝಾನ್ ಅಲ್ಲೂ ಕೂಡ ಸರ್ಚ್ ಮಾಡಬಹುದು. ಹಾಗೆ ಸಾಕಷ್ಟು ಜನ ಡೀಲರ್ಸ್ಗಳು ಸಿಗ್ತಾರೆ. ಅಲ್ಲಿ ನೀವು ಸೂರ್ಯ ಸ್ಟೋನ್ ಅಂದ್ರೆ ಸನ್ ಸ್ಟೋನ್ ಅಂತ ಹೇಳಿದ್ರೆ ಅವರು ಒಂದು ಬ್ರೇಸ್ಲೆಟ್ ನ ಕೊಡ್ತಾರೆ. ಅದನ್ನು ಕೂಡ ನೀವು ಒಂದು ಇಂಟೆನ್ಷನ್ ಇಟ್ಕೊಂಡು ಧಾರಣೆ ಮಾಡೋದ್ರಿಂದ ನಿಮಗೆ ಈ ಏನೇನೆಲ್ಲ ಅಡೆತಡೆಗಳಿರುತ್ತೋ, ಯಾಕಂದ್ರೆ ನೋಡಿ, ಸಾಮಾನ್ಯವಾಗಿ ನಮ್ಗೆ ಜಾಬ್ ಬರ್ಬೇಕಾದ್ರೆ ಎಷ್ಟೋ ಕಡೆಗೆ ನಮಗೆ ಒಂದು ಇದು ಬರುತ್ತೆ, ಅಯ್ಯೋ ನಮಗೆ ಹೆಂಗ್ ಆಗ್ಬಿಡುತ್ತಾ ಅನ್ನೋ ಒಂದು ನೆಗೆಟಿವ್ ಥಾಟ್ಸ್ ಗಳಲ್ಲಿ ಇರ್ತಾರೆ. ಈ ನೆಗೆಟಿವ್ ಥಾಟ್ಸ್ ಗಳನ್ನೆಲ್ಲ ದೂರ ಮಾಡಿಕೊಂಡು ನಾನು ಕೊಟ್ಟಂತ ಈ ಒಂದು ಯಂತ್ರವನ್ನ ನೀವು ದಿನನಿತ್ಯವೂ ಪ್ರಾರ್ಥನೆ ಮಾಡಿಕೊಂಡು ಮಾಡೋದ್ರಿಂದ ಸೂರ್ಯ ಒಂದು ನವಗ್ರಹಕ್ಕೆ ಸೂರ್ಯನಿಗೋಸ್ಕರ ಅಭಿಷೇಕ ಮಾಡಿಸಿ ಗೋಧಿಯನ್ನು ದಾನ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನ ಹಾಕ್ತಾ ಬನ್ನಿ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೇನು ಅಷ್ಟೇ ಓಂ ಸೂರ್ಯಾಯ ನಮಃ ಅಂತ ಹೇಳ್ಬಿಟ್ಟು ನೀವು ಒಂದು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯ ನವಗ್ರಹದಲ್ಲಿ ಬರುವಂತ ಸೂರ್ಯನಿಗೆ ಅಭಿಷೇಕ ಮಾಡಿಸಿ ಗೋಧಿ ದಾನವನ್ನು ಕೊಟ್ಟು ನೀವು ಇಂಟರ್ವ್ಯೂಗೆ ಹೋಗುವಂಥದ್ದು, ಅಪ್ಲಿಕೇಶನ್ ಹಾಕುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ರೆ ನಿಮಗೆ ಏನೆಲ್ಲ ಅಡೆತಡೆಗಳಿರುತ್ತೆ ಅದು ನಿವಾರಣೆ ಆಗತ್ತೆ. ಏನಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರು ಕೂಡ ಅದು ಕೂಡ ನಿವಾರಣೆ ಆಗುತ್ತೆ. ದಿನ ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸರಿ, ಅಂದ್ರೆ ಬೆಳಿಗ್ಗೆ ಟೈಮಲ್ಲಿ, ರಾತ್ರಿ ಟೈಮಲ್ಲಿ 108 ಸಾರಿ ನಾವು ಸತ್ಯಮೇವ ಜಯತೆ ಅಂತ ಹೇಳ್ಬಿಟ್ಟು ಚಾಂಟ್ ಮಾಡೋದ್ರಿಂದನೂ ಕೂಡ ಸಾಕಷ್ಟು ಪ್ರಾಬ್ಲಮ್ಸ್ ಗಳಿಂದ ಹೊರಗಡೆ ಬರ್ತೀರಿ. ಗವರ್ನಮೆಂಟ್ ಜಾಬು, ಗವರ್ನಮೆಂಟ್ ಅಂತೂ ತುಂಬಾ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಅವರದೇ ಆದ ಎಷ್ಟೆಷ್ಟು ಉದ್ಯೋಗ ಅವಕಾಶಗಳು ಸಿಗೋಂತ ಚಾನ್ಸಸ್ ಇದೆಯೋ ಎಲ್ಲ ಕಡೆಗೆ ಜಾಬ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ, ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ನೀವುಗಳು ಅಪ್ಲಿಕೇಶನ್ ಹಾಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬರಿಗೂ ಜಾಬ್ ಸಿಗ್ಲಿ ಅಂತಾನೆ ನಾನು ಕೂಡ ಧ್ಯಾನವನ್ನ ಮಾಡ್ತೀನಿ. ಖಂಡಿತ ನಿಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೊಂದು ಅಪ್ಡೇಟ್ ಕೊಡ್ಬೇಕಾಗಿತ್ತು. ತುಂಬಾ ಜನ ಕೇಳ್ತಾ ಇದ್ರು ಸೂರ್ಯ ಯಂತ್ರ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಎಲ್ಲರಿಗೂ ರೀಚ್ ಆಗ್ಲಿ, ಹೊಸ ಸಬ್ಸ್ಕ್ರೈಬರ್ಸ್ಗೆ, ಹೊಸ ವ್ಯೂವರ್ಸ್ಗೆ ಯೂಸ್ ಆಗ್ಲಿ ಅಂದ್ಬಿಟ್ಟು ಈ ವಿಡಿಯೋವನ್ನ ತಗೊಂಡ್ ಬಂದಿದ್ದೀನಿ. ಮತ್ತೆ ಮುಂದೆ
ಬೇರೆ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಟಾಪಿಕ್ ಒಂದಿಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ. ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್, ಬಿಗ್ ಅಂಡ್ ಸ್ಮಾಲ್. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ.